ನಮಸ್ಕಾರಿ ತಿಂಡಿ ಮಂದಿಗೆ. ಇವತ್ತಿನ ಮ್ಯಾಚ್ ಮುಗ್ತಾ ಓತ್ರ ಅವನು. ಇವತ್ತಿನ ಮ್ಯಾಚ್ ನಾನು ನೋಡಬಾರ್ದಾಗಿತ್ತು. ಯಾಕಪ್ಪ ಅಂದ್ರೆ ಟಾಸ್ಕ್ ಸೋತಾರ ಅಂದ್ಮೇಲೆ ಮ್ಯಾಚ್ ಸೋತಾರ ಅಂತ ಹೇಳಿ 100% ನನ್ನ ಪಕ್ಕ ಗೊತ್ತಿತ್ತು ನನಗೆ. ಯಾಕಂದ್ರೆ ವಾಸಮೇನೋ ಟಾಸ್ಕ್ ಸೋತಾರ, ಮ್ಯಾಚ್ನು ಸೋತಾರ. ನಮ್ಮ ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಂ ಹೆಂಗಪ್ಪ ಅಂದ್ರೆ ಟಾಸ್ಕ್ ಏನಾರ ಸೋತಪ್ಪ ಅಂದ್ರೆ ಆಕ್ಚುಲಿ ಅದ್ರಾಗ ನಮ್ಮ RCB ಟೀಮ್ ಟಾಸ್ಕ್ ಏನಾರ ಸೋತಪ್ಪ ಅಂದ್ರೆ ಮ್ಯಾಚ್ ಸೋತೆ ಅಂತಾನೆ ತಿಳ್ಕೊಬೇಕು. ಯಾವಾರ ಈ IPL ಬೆಟ್ಟಿಂಗ್ ಆಡಾರ ಟಾಸ್ಕ್ ಆಡ್ತಿರ್ತಾರಲ್ಲ ಅವ್ರಕಿನ ಮೊದಲು ಈ ನಮ್ಮ RCBಗೆ ಆಡ್ತಿರ್ತಾರಲ್ರಿ ಅಮೌಂಟ್ ಹಾಕಿ ಅವ್ರು ಟಾಸ್ಕ್ ಹೋದ್ಮೇಲೆ ಬುಟ್ಟ ಬಿಡೋಕೆ ನಮ್ಮ RCB ಟೀಮ್ಗೆ ಬುಟ್ಗಾಸಿ ಅಪೋಸಿಟ್ ಟೀಮ್ ಮೇಲೆ ಬೆಟ್ಟಿಂಗ್ ಆಡ್ಬೇಕು ಅವರು. ಯಾಕಂದ್ರೆ ನಮ್ಮ RCB ಟೀಮ್ ಯಾವಾಗ ಟಾಸ್ಕ್ ಸೋಲ್ತೈತಲ್ರಿ ಅವಾಗ ಲಾಸ್ ಮುಗೀತಿ, ಮ್ಯಾಚ್ ಸೋತಿ ಅಂತ ನಾ ಪಕ್ಕದ. ಬರ್ರಿ ಇವತ್ತಿನ ಮ್ಯಾಚ್ ಹೈಕ ಬಡ್ಕ ಆಗೈತಿ. ಇವತ್ತು ಮ್ಯಾಚ್ ಆಕ್ಚುಲಿ ಗೆಲ್ತಾರ. ವಾಸಮೆ ಬಂದ್ ಕಾಸಿ ನಮ್ಮ ಬೆಂಗಳೂರು RCB ಫ್ಯಾನ್ಸಿಗೆ ಬಹಳ ನೋವು ಉಂಟಾಗಿತ್ತು. ಅದ್ರ ಸಂಬಂಧ ಈ ಸಮಯ ಗೆದ್ದ ಕಾಸಿ ಫುಲ್ ಖುಷಿಯಾಗಿರ್ತಾರ. ಹಂಗ ಹಿಂಗ ಚಿನ್ನಸ್ವಾಮಿ ಬಂದಿರುವಂತ RCB ಕ್ರೌಡ್ನಾಗಿರೋ ಫ್ಯಾನ್ಸ್ ಅಪ್ಪ ಚೀರಾಡ್ತಾರ. ಹಂಗ ಹಿಂಗ ಮಾಡ್ತೀವಿ. ಅದ ಓಫ್ನಾಗ ನಮ್ಮ ಫಿಲ್ ಸಾಲ್ಟ್ ಅವರು ಬಂದ್ರಿ. ಬೆಂಕಿ ಬ್ಯಾಟಿಂಗ್ ರೀ ಅದು. ಆ 1ನೇ ಓವರ್ಗೆ 2ನೇ ಓವರ್ಗೆ ನಾ ಇದ್ದಿಲ್ರಿ. ಆದ್ರ ಸ್ವಲ್ಪ ಕೆಲಸ ಇತ್ತು, ಹಂಗೆ ಇವತ್ತು ಹೋಗಿ ಬರ್ತೀನಿ ವಾಪಸ್ ಬಂದು ನೋಡ್ತೀನಿ 3ನೇ ಓವರ್ಗೆ ಬೆಂಕಿ ಅಂದ್ರೆ ಬೆಂಕಿ ಅವನು ಬ್ಯಾಟಿಂಗ್. ಫಿಲ್ ಸಾಲ್ಟ್ ಅವ್ರದ್ದು ಉಪ್ಪು ಹುಳಿ ಖಾರ ಒಟ್ಟು ಏಟು ಜಡ್ ಹಾಕಿ ಕುಂತ್ ಬಿಡಿದ್ರ ಹಂಗ ಆಡಕ್ ಕುಂತಿದ್ರು ಬ್ಯಾಟಿಂಗ್. ಆದ್ರೆ ಏನ್ ಮಾಡ್ತೀರಿ, ಆ ರನ್ ಬೇಕಾಗಿದ್ದಲ್ಲ, ಆ ರನ್ ಔಟ್ನು ಮುಗದ ಹೋದ್. ಇದು ಕರ್ನಾಟಕದ ಹುಡುಗ ವಾಸಮೆ DDP ವಾಸಮೆ ಕೂಡ ಆಡಿದ್ದಿಲ್ಲ. ಈ ಸಮಯ ಆಡಿಕೇಶ್ ಒಂದು ಹಾಫ್ ಸೆಂಚುರಿ ಒಂದು 37 ರನ್ ಒಂದು 47 ರನ್ ಹೊಡಿತೈತಿ ಅಂತ ನಾವು ಫ್ಯಾನ್ಸ್ ಹೋಗಿ ಬಿಟ್ಕೊಂಡ್ ಕೂತೀವಿ. ಯಾಕಂದ್ರೆ ಅದು ಕರ್ನಾಟಕ ಪ್ಲೇಯರ್. ಈ ಕಡೆ ನಮ್ಮ KL ರಾಹುಲ್ ಕೂಡ ಕರ್ನಾಟಕ ಪ್ಲೇಯರ್. ಎರಡು ಆಡಿಕೇಶ್ ನಮ್ಮ ಕರ್ನಾಟಕ ಟೀಮ್ ಗೆಲ್ಲಿಸ್ತಾವಂತ ಮಾಡಿದ್ವಿ. ಆದ್ರ ಈ ಕಡೆ ಅಂತರೂ ಹೋತು ದತ್ತು ಪುತ್ರ ನಮ್ಮ ವಿರಾಟ್ ಕೊಹ್ಲಿ ಅವರ ಟೀಮ್ ಸೋತಿ. ಆದ್ರ ಒಂದು ಖುಷಿಯಾದ ವಿಷಯ ಏನಪ್ಪಾ ಅಂದ್ರ ನಮ್ಮ ಕರ್ನಾಟಕದ ಪುತ್ರ KL ರಾಹುಲ್ ಕೂಡ ಬೆಂಕಿ ಬ್ಯಾಟಿಂಗ್. ನಾವು ಮ್ಯಾಚ್ ಸೋತರು ಕೂಡ ನಮಗೆ ಬೇಜಾರಿಲ್ರಿ. ಯಾಕಪ್ಪ ಅಂದ್ರೆ ಆ ಮ್ಯಾಚ್ ಡೆಲ್ಲಿ ಕ್ಯಾಪಿಟಲ್ ಮ್ಯಾಚ್ ಗೆಲ್ಲಕ ಮೇನ್ ಕಾರಣನ ನಮ್ಮ ಕರ್ನಾಟಕ ಹುಡುಗ. ಆಕ್ಷನ್ ನಡೆದಾಗ KL ರಾಹುಲ್ ಅವ್ರು ಬಂದಿದ್ರಲ್ರಿ, ಅವಾಗ ನಮ್ಮ RCB ಮ್ಯಾನೇಜ್ಮೆಂಟ್ ಕರ್ಕೊಂಡ್ಬಿಟ್ಟಿತ್ತಪ್ಪ ಅಂದ್ರೆ ಅವಾಗಿತ್ತು. ಆದ್ರೆ ಈ ಸಮಯ ಈ ನಮ್ಮ RCB ಟೀಮ್ ವಿರುದ್ಧ ಬೆಂಗಳೂರು ಸ್ಟೇಡಿಯಂದಾಗ ನಾ ಇದೀನಿ. ನಾ ಈ ಟೀಮ್ ಗೆಲ್ಲಿಸ್ಕೊಟ್ಟಿನ ಅಂತ ಕಾಯಿಸಿ ಲಾಸ್ಟ್ಗೆ 93 ರನ್ ಹೊಡೆದ್ ಕಾಯಿಸಿ ಕೈ ಮಾಡಿ ಮುಟ್ಟಿ ನೋಡ್ಕೊಂಡಂಗೆ ಹೇಳಿ ಹೋದ್ರು RCB ಮ್ಯಾನೇಜ್ಮೆಂಟ್ಗೆ. ಆದ್ರೆ ಏನ್ ಮಾಡ್ತಾರೆ, ಅವ್ರಿಗೂ ಕೂಡ KL ರಾಹುಲ್ ಅವ್ರಿಗೆ ಕೂಡ ನಮ್ಮ RCB ಟೀಮ್ ಹಾಡ್ಬೇಕಂತ ಬಹಳ ಆಸೆ ಐತೆ. ಆದ್ರೆ ಎಷ್ಟೋ ಸಮಯ ಬಂದ್ರು ಕೂಡ ಆಸೆನ ಹಾಕಿಲ್ಲ, ಏನಿಲ್ಲ. ಅವ್ರ ಇರೋದೇ ಇಷ್ಟು. ಆದ್ರೆ ಬರ್ರಿ ಇವತ್ತಿನ ಮ್ಯಾಚ್ ಅಂತೂ ಸೋತೀವಿ, ಸತ್ತಿಲ್ಲ. ಇನ್ನ ಮ್ಯಾಚ್ ಕೂಡ ಒಳ್ಳೆ ಸಂಡೇ ಐತಿ, ಅದು RR ಕೂಡ ಐತಿ. ತಿಂಡಿ ಮ್ಯಾಚ್, ಬೆಂಕಿ ಮ್ಯಾಚ್, ಒಳ್ಳೆ ಕಂಬ್ಯಾಕ್ ಮಾಡಬೇಕು ನಾವು. ಅಲ್ಲಿ ನಮ್ಮ ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಂ ಬಿಟ್ಟು ಕಾಯಿಸಿ ಬೇರೆ ಸ್ಟೇಡಿಯಂದಾಗ ಕಂಬ್ಯಾಕ್ ಮಾಡ್ತೀವಿ, ಮಾಡಿ ಕಾಯಿಸಿ ಏನು ಗೆಲ್ತೀವಿ. ಆದ್ರೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂದಾಗ ಯಾಕೆ ಗೆಲ್ಲೋದಾಗೋಲ್ದು, ಯಾಕೆ ಹೋಗಿಲ್ಲ ಒಂದು ಗೊತ್ತಾಗೋಲ್ದು ನಮಗ. ಏನು ಟಾಸ್ಕ್ ಏನಾರ ಸೋತೀವಪ್ಪ ಅಂದ್ರೆ ಮ್ಯಾಚ್ ಸೋಲ್ತೀವಿ ನಾವು ಭೂಗುಲ್ ಎತ್ತೈತಿ ಏನೋ ಒಂದು ಗೊತ್ತಾಗಲ್ದು. ಆದ್ರೆ ಒಂದು 2 ಮಾತ್ರ ಚೇಂಜ್ ಮಾಡಬೇಕ್ರಿ ನಮ್ಮ RCB ಮ್ಯಾನೇಜ್ಮೆಂಟ್. ಒಂದು ದೇವದತ್ ಪಡಿಕಲ್ ಅವ್ರು ನಾವು ಒಂದು 2 ಬೇಡ 3 ಮ್ಯಾಚ್ ಹೊರಗಿಡ್ರಿ. ಮತ್ತೆ ಲಿವಿಂಗ್ಸ್ಟೋನ್ ಅವ್ರನ್ನು ಕೂಡ 1 ಮ್ಯಾಚ್ ಹೊರಗಿಡ್ರಿ. ಹರವಾಲಿರಿ ಇವ್ರಿಗೆ. ಏನು ಒಂದು ಮ್ಯಾಚ್ ಆಡಿದ್ರಪ್ಪ ಅಂದ್ರೆ 4 ಮ್ಯಾಚ್ ಬಿಡ್ತಾರೆ ಇವ್ರು. ಹಂಗಾಗೈತಿ ಇವ್ರು ಹಣೆಬಾರ. ಆಡ್ಬೇಕು, ಆಡಿಕೇಸಿ ನಮ್ಮ RCB ಟೀಮನ್ನ ಗೆಲ್ಲಿಸ್ಬೇಕು. ಈ ಸಮಯ ಕಪ್ ಎತ್ತಬೇಕು ಅವನಂತ ಬಹಳ ಆಸೆ ಐತಿ. ಯಾಕಪ್ಪ ಅಂದ್ರ ವಿರಾಟ್ ಕೊಹ್ಲಿ ಅವರು 18 ಸೀಸನ್ 18 ವರ್ಷ ಒಂದ ಫ್ರಾಂಚೈಸಿಗೆ ಆಡ್ಯಾರಪ್ಪ ಅಂದ್ರೆ ಅದು RCB ಟೀಮ್ಗೆ ಅಷ್ಟ. ಅವ್ರಿಗೆ ಒಂದು ಕಪ್ ಡೆಡಿಕೇಟ್ ಮಾಡ್ಕೊಳೋದು ಜಿತೇಶ್ ಶರ್ಮಾ ಅವ್ರದ್ದು ಐತೆ. ಆದ್ರೆ ಹಿಂಗತ್ರ ಆಡ್ತಾರೆ ನಾವು ಜೀವಮಾನದಾಗ ಕಪ್ ಗೆಲ್ಲೋದಾಗಲ್ಲ. ಬರ್ರಿ ಮತ್ತೆ ಮುಂದಿನ ಮ್ಯಾಚ್ ಭೇಟಿ ಆಗಮಂತ್ರ. ಇವತ್ತಿನ ಮ್ಯಾಚ್ ಅಂತ ಸೋತೀವಿ, ಸತ್ತಿಲ್ಲ ನಾವು. ಮತ್ತೆ ಬೆಂಕಿ ರಿವ್ಯೂ ಒಟ್ಟಿಗೆ ಬರ್ತೀನಿ. ಯಾರು ಈ ನಾನು ವಿಡಿಯೋ ನೋಡಕ್ ಬಂದ್ರೆ ಲೈಕ್ ಶೇರ್ ಕಮೆಂಟ್ ಒತ್ತುವರಿ. ಮತ್ತೆ ಮುಂದೆ ಭೇಟಿ ಏನಂತ. ನಮಸ್ಕಾರ.